ನಮಸ್ಕಾರ. ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಇಲ್ಲಿ ಬಂದಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲ ಹಿರಿಯರಿಗೆ ಧನ್ಯವಾದ ತಿಳಿಸ್ತಾ, ಈ ಒಂದು ಪತ್ರಿಕಾಗೋಷ್ಠಿ ಇವತ್ತು ಮಾಡ್ತಾ ಇರೋಂಥ ಒಂದು ಪತ್ರಿಕಾಗೋಷ್ಠಿ ನಿಮ್ಮೆಲ್ಲರ ಒಳಗೊಂಡಂತೆ ನಮ್ಮ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯಿಂದ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ಬಿ ಡಿ ಹಿರೇಮಠ್ ಸರ್ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಒಂದು ಗೌರವಾಧ್ಯಕ್ಷರು ಮಾಡಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳ ಪರವಾಗಿ ಇವತ್ತೆಲ್ಲ ಮೊದಲಿಂದನೂ ಡೇ ಒನ್ನಿಂದ ಹೋರಾಟ ಮಾಡಿದಾಗಿಂದ ಪ್ರತಿಯೊಂದು ಮಾರ್ಗದರ್ಶನ ತಗೊಂಡು ವಿದ್ಯಾರ್ಥಿಗಳ ಪರವಾಗಿ ಪ್ರತಿಯೊಂದು ಹಂತದಲ್ಲೂ ನಮ್ಮ ಜೊತೆ ಇದ್ದಾರೆ, ವಿದ್ಯಾರ್ಥಿಗಳ ಜೊತೆ ಇದ್ದಾರೆ. ಮತ್ತು ಯಾವುದೇ ಒಂದು ಹೋರಾಟದ ಮುಂಚೆನೂ ನಾವು ಅವ್ರಿಗೆ ಮೊದಲಿಂದನೂ ನಿರಂತರವಾಗಿ ಸಂಪರ್ಕ ಮಾಡಿಕೊಂಡು ಹೋರಾಟ ಮಾಡ್ಕೊಂಡ್ಬಂದಿದ್ದೀವಿ. ಈ ಒಂದು ಹೋರಾಟ ಕಳೆದ 4-5 ಹೋರಾಟ ಮಾಡಿದ್ದೀವಿ. ಧಾರವಾಡದಲ್ಲಿ ಸುಮಾರು ರಾಜ್ಯದಲ್ಲಿ 7,84,000 ಖಾಲಿ ಹುದ್ದೆಗಳು 43 ಇಲಾಖೆಯಿಂದ ಇದೆ. ಸುಮಾರು 5-6 ವರ್ಷದಿಂದ ಯಾವುದೂ ರೆಕ್ರೂಟ್ಮೆಂಟ್ ಆಗಿಲ್ಲ. 1 ಲಕ್ಷ ಬೋರ್ಡ್ ಆ್ಯಂಡ್ ಕಾರ್ಪೊರೇಟ್ ಇಂದ ಖಾಲಿ ಹುದ್ದೆ ಇದೆ. 5-6 ವರ್ಷದಿಂದ ವಿದ್ಯಾರ್ಥಿಗಳಿಗೆ 2 ವರ್ಷ ಕೋವಿಡ್, 1 ವರ್ಷ ಎಲೆಕ್ಷನ್ ಇಯರು ಮತ್ತು 2 ವರ್ಷ ಒಳ ಮೀಸಲಾತಿ ಅಂದ್ಕೊಂಡು ಹಿಂಗೆ ಡಿಲೇ ಮಾಡ್ಕೊಂಡು ಕಾಲಹರಣ ಮಾಡ್ಕೊತ ಬಂದಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಅದನ್ನು ನಾವು ಮತ್ತೆ ನಾವು ಜೂನ್ 3ನೇ ತಾರೀಕು ಬಿ ಡಿ ಹಿರೇಮಠ್ ಗುರೂಜಿಯವರ ನೇತೃತ್ವದಲ್ಲಿ ನಾವು ಒಂದು ಹೋರಾಟನ ಹಮ್ಮಿಕೊಂಡಿದ್ವಿ ಮಿಚಿಗಾನ್ ಕಾಂಪೌಂಡಲ್ಲಿ. ಈ ಒಂದು ಹೋರಾಟ ತುಂಬ ಯಾಕೆಂತಂದರೆ ಸರ್ಕಾರ ತುಂಬ ಗಂಭೀರವಾಗಿ ತೊಗೊಬೇಕು. ಯಾಕೆಂದರೆ ಬರೀ ಒಂದ್ಸತಿ ಹೋರಾಟ ಮಾಡೋದು ಮತ್ತೆ ನಾವು 1-2 ನೋಟಿಫಿಕೇಶನ್ಸ್ ಮಾಡೋದು ಮತ್ತೆ ಡಿಲೇ ಆಗೋದು ಆ ಥರ ಆಗಬಾರ್ದು. ಎಲ್ಲ ನೋಟಿಫಿಕೇಶನ್ಸು 56,432 ಹುದ್ದೆಗಳನ್ನು ಪ್ರತಿಯೊಂದು ಇಲಾಖೆಯಿಂದ ಏನು ನೋಟಿಫಿಕೇಶನ್ಸ್ ಮಾಡ್ತೀನಿ ಅಂತ ಹೇಳಿದ್ವಿ, ಅದಕ್ಕೆ ಒಂದು ಟೈಮ್ ಲಿಮಿಟ್ ಇರಬೇಕು, ಈವೆಂಟ್ ಆಫ್ ಕ್ಯಾಲೆಂಡರ್ ಇರಬೇಕು ನೆಕ್ಸ್ಟ್ 6 ಮಂತ್. ಆ ಒಂದು ಉದ್ದೇಶ ಇಟ್ಕೊಂಡು ಈ ಹೋರಾಟ ಮಾಡ್ತಾ ಇರೋಂಥದ್ದು ನಮ್ಮ ಏನು ಬಿ ಡಿ ಹಿರೇಮಠ್ ಗುರೂಜಿಯವರು ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ಬಾಯಿಗೆ ಬಟ್ಟೆ ಕಟ್ಕೊಂಡು ನಾವು ಕೈ ಮೇಲೆ ಎತ್ಕೊಂಡು ಅದು ಕೈಗೆ ಬಟ್ಟೆ ಕಟ್ಕೊಂಡು ಯಾವುದೇ ರೀತಿ ಹಿಂಸಾತ್ಮಕ ಘಟನೆ ನಡಿಬಾರ್ದು ಮತ್ತು ಯಾರಿಗೂ ತೊಂದರೆ ಆಗಬಾರ್ದು ಮತ್ತು ಪಬ್ಲಿಕ್ಗೂ ತೊಂದರೆ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಸರಿ ರ್ಯಾಲಿ ಮಾಡ್ತಿರ್ಲಿಲ್ಲ. ಡೈರೆಕ್ಟ್ ಒಂದು ಕಡೆ ಅಸೆಂಬಲ್ ಆಗಿಬಿಟ್ಟು ಬಾಯಿಗೆ ಬಟ್ಟೆ ಕಟ್ಕೊಂಡು ಶಾಂತಿಯುತವಾಗಿ ಹೋರಾಟ ಮಾಡಬೇಕಂತ ಹೇಳ್ಬಿಟ್ಟು ಈ ಹೋರಾಟ ನಾವು ಹಮ್ಮಿಕೊಂಡಿದ್ದು. ಪೊಲೀಸ್ ಇಲಾಖೆಗೆ ಸುಮಾರು ಒಂದು 10 ದಿನ ಮುಂಚೆನೇ ಪೊಲೀಸ್ ಅನುಮತಿಗೆ ಪರ್ಮಿಷನ್ಸ್ ಲೆಟರ್ ಕೊಟ್ಟಿದ್ವಿ. ಇವತ್ತು ಪೊಲೀಸ್ ಕೂಡ ಅದನ್ನು ಅನುಮತಿ ಕೊಡದೇನೆ ನಾವು ಈ ಹೋರಾಟ ಮಾಡಬೇಡಿ ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ದಾರೆ. ಬಟ್ ನಾವು ಅದನ್ನು ಬಿ ಡಿ ಹಿರೇಮಠ್ ಗುರೂಜಿಯವ್ರು ಏನು ಹೇಳ್ತಾರೆ ಅದನ್ನು ಅವ್ರ ಮಾರ್ಗದರ್ಶನದ ಮುಖಾಂತರ ನಾವು ಮುಂದೆ ಏನು ಮಾಡ್ಬೇಕಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿದ್ದೀವಿ. ನಮ್ಮೆಲ್ಲರನ್ನ ಉದ್ದೇಶಿಸಿ, ವಿದ್ಯಾರ್ಥಿಗಳನ್ನ ಉದ್ದೇಶಿಸಿ ಮತ್ತು ಸರ್ಕಾರ ಆಗಿರ್ಬೋದು, ಪೊಲೀಸ್ ಇಲಾಖೆ ಇರ್ಬೋದು, ಎಲ್ಲರನ್ನು ಉದ್ದೇಶಿಸಿ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ಗೌರವಾಧ್ಯಕ್ಷರಾದಂಥ ಬಿ ಡಿ ಹಿರೇಮಠ್ ಗುರೂಜಿಯವರು ಮಾತಾಡ್ತಾರೆ. ದಯವಿಟ್ಟು ಅವರು ಮಾತಾಡಬೇಕಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಪ್ರಥಮವಾಗಿ ಎಲ್ಲ ಪತ್ರಕರ್ತರನ್ನ, ಮಾಧ್ಯಮದ ಪ್ರತಿನಿಧಿಗಳ ಸ್ವಾಗತ ಮಾಡ್ತೇನೆ. ಸಂವಿಧಾನದಲ್ಲಿ 3 ಅಂಗಗಳು, ಈಗ ಇನ್ನೊಂದು ಅಂಗ ಪ್ರವೇಶ ಮಾಡಿದೆ, ಅದು ಪತ್ರಿಕಾ ರಂಗ. ಈ ದೇಶದ ಆಗುವುಗಳನ್ನು, ನ್ಯಾಯಯುತವಾದ ಬೇಡಿಕೆಗಳನ್ನು ತೀರ್ಮಾನಿಸುವವರ ಮನ ಮುಟ್ಟುವಂತೆ, ಕಿವಿ ಕೇಳುವಂತೆ, ಕಣ್ಣು ಕಾಣುವಂತೆ ಮಾಡುವ ಪ್ರಯತ್ನಗಳು ಆ ಹೆಚ್ಚು ಜವಾಬ್ದಾರಿಯನ್ನು ಮಾಧ್ಯಮದ ಪ್ರತಿನಿಧಿಗಳು ತೆಗೆದುಕೊಂಡಿದ್ದರಿಂದ ಇದು ಅವ್ರಿಗೆ ಮುಟ್ತದೆ. ಆ ಕಾರಣಕ್ಕಾಗಿ ಸುಮಾರು 5 ವರ್ಷಗಳಿಂದ ವಿದ್ಯಾರ್ಥಿಗಳು ತಮ್ಮ ನ್ಯಾಯಯುತವಾದ ಬೇಡಿಕೆಗಳಿಗೆ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಉದ್ಯೋಗ ಆಕಾಂಕ್ಷಿಗಳಿಗೆ ಉದ್ಯೋಗ ಸಿಗುವ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿಲ್ಲ. ರಾಜ್ಯ ಸರ್ಕಾರ ತೀರ್ಮಾನವನ್ನು ಕ್ಯಾಬಿನೆಟ್ನಲ್ಲಿ ತೆಗೆದುಕೊಂಡರೂ ಸಹ ಅಂತಿಮ ಅಧಿಸೂಚನೆ ಹೊರಟಿಲ್ಲ. ಆ ಕಾರಣಕ್ಕೆ ಯುವಕರು ಭೋಗಿಲೆದ್ದಿದ್ದಾರೆ. ನಾವು ಈ ಸಂಘಟನೆಯಿಂದ ಹಾಗೂ ಉತ್ತರ ಕರ್ನಾಟಕ ವಿಕಾಸ ವೇದಿಕೆಯ ಪರವಾಗಿ ಪೊಲೀಸ್ ಇಲಾಖೆಯವರು ನಾವು 3ನೇ ತಾರೀಕು ಶಾಂತಿಯುತವಾಗಿ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡಲಿಕ್ಕೆ ಅವರಿಗೆ ಪತ್ರದ ಮೂಲಕ ವಿನಂತಿಯನ್ನು ಮಾಡಿಕೊಂಡು, ಈಗ ಅವರು ನಾವು ಕೊಡೋದಿಲ್ಲ, ಯಾಕೆಂದರೆ ಹಿಂದೆ ವಿದ್ಯಾರ್ಥಿಗಳು ನಡೆಸಿದಂಥ ಆ ಘಟನೆಯಲ್ಲಿ ಆದಂಥ ಏನು ನಡವಳಿಕೆಗಳದವು ಅದ್ರ ಬಗ್ಗೆ ನಮಗೆ ಭಾಳ ನೋವಾಗಿದೆ ಅಂತ ಅವ್ರು ಹೇಳಿದರು. ನಮಗೂ ಸಹ ನೋವಾಗಿದೆ ವಿದ್ಯಾರ್ಥಿಗಳಿಗೆ. ಯಾಕೆಂದರೆ ತಾವು ನೋಟಿಫಿಕೇಶನ್ ಮಾಡಿದ್ರೆ ಈ ಪ್ರಶ್ನೆ ಉದ್ಭವ ಆಗ್ತಿರಲಿಲ್ಲ.
ಆ ಕಾರಣಕ್ಕಾಗಿ ಹಾಗಾದ್ರೆ ಸರ್ಕಾರ ಕೂಡಲೇ ಮಾಡಬೇಕು ಅಂತೇಳಿ ನಾವು ಒತ್ತಾಯ ಮಾಡಲಿಕ್ಕೆ ನಮಗೆ ಸತ್ಯ ಪ್ರತಿಪಾದನಾ ಸತ್ಯಾಗ್ರಹ ಮಾಡಲಿಕ್ಕೆ 3ನೇ ತಾರೀಕಿಗೆ ಕೊಡಿ ಪರ್ಮಿಷನ್ ಅಂತ ಕೇಳಿದಾಗ ಕೊಡೋಕ್ಕಾಗೋದಿಲ್ಲ. ಈಗಾಗಲೇ ಹೈಕೋರ್ಟ್ನಲ್ಲಿ ಈ ಸಂಘಟನೆ ನಾವು ತಿರಸ್ಕಾರವನ್ನು ಮಾಡಿದಂಥ ಇದನ್ನು ಅವರು ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ. ಅವರು ಹುಬ್ಬಳ್ಳಿಯಲ್ಲಿ ಮಾಡಬೇಕು, ಒಂದು 100 ಜನ ಯಾರು ಹೋರಾಟವನ್ನು ಮಾಡ್ತೀರಿ 100 ಜನ ತಮ್ಮ ಹೆಸರುಗಳನ್ನು, ಫೋನ್ ನಂಬರ್ಗಳನ್ನು, ಆಧಾರ್ ಕಾರ್ಡ್ಗಳನ್ನು ಕೊಟ್ಟು ನೀವು ಅಲ್ಲಿ ಮಾಡಿ ಅಂತ ಹೇಳಿ ಅದು ಇನ್ನೂ ಪೆಂಡಿಂಗ್ ಇದೆ. ಅದನ್ನು ಅವ್ರು ಹೇಳಿದರು, ಸರಿ ಅದು ಪೆಂಡಿಂಗ್ ಇದೆ, ಆದರೆ ಅದು ಪೆಂಡಿಂಗ್ ಇದೆ ಅಂತೇಳಿ ಸರ್ಕಾರ ಕಣ್ಣು ಮುಚ್ಕೊಂಡು ಕೊಡ್ಕೋಬಾರ್ದು. ಅದಕ್ಕೆ ನಾವು ಮತ್ತೊಂದು ಸತ್ಯಾಗ್ರಹವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ. ಅದು ರಿಜೆಕ್ಟ್ ಆಗಿದೆ. ಹಾಗಾದರೆ ಮುಂದೇನು? ಇದು ಘರ್ಷಣೆ. ಅವರು ಕಾನೂನು ನಾವು ಕೈ ತೆಗೆದುತ್ತಿಲ್ಲ. ಕಾನೂನು ಕೈ ತೆಗೆದುಕೊಂಡ್ರೆ ಪೊಲೀಸರು ಕಾನೂನು ಪ್ರಕಾರ ನಿರ್ಧಾರಗಳನ್ನು ಅವ್ರು ತೆಗೆದುತ್ತಾರೆ. ಈ ಘರ್ಷಣೆ ಆಗಬಾರ್ದು ಅಂತೇಳಿ ನಾವು ಚರ್ಚೆ ಮಾಡಿದ್ದೀವಿ. ಹಾಗಾದರೆ ಏನು ಘರ್ಷಣೆ ಆಗಬಾರ್ದು? ಸರ್ಕಾರ ಕೂಡಲೇ ಎಚ್ಚೆತ್ತುಕೊಳ್ಳಬೇಕು, ನಿರ್ಧಾರಗಳನ್ನು ಮಾಡಬೇಕು. ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರವೂ ಸಹ. ಅವ್ರು ಈಗಾಗಲೇ ಹೇಳಿದರು, 2,85,000 ವೇಕೆನ್ಸಿ ಇದ್ದಾವೆ, 50,000 ಚಿಲ್ಲರ ನಾವು ಮಾಡ್ತೇವೆ ಅಂತ ಒಪ್ಪಿಗೆ ಕೊಟ್ಟಿದ್ದಾರೆ. ಆದರೆ ನೋಟಿಫಿಕೇಶನ್ ಆಗಿಲ್ಲ. ಕೇಂದ್ರ ಸರ್ಕಾರದಲ್ಲಿ ನೋಡಿ ಅವ್ರದ್ದು ಜವಾಬ್ದಾರಿ ಇದೆ, ರಾಜ್ಯ ಸರ್ಕಾರ ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಸುಮಾರು 9,80,000 ವೇಕೆನ್ಸಿ ಇವೆ, ಅವರು ಮಾಡ್ತಾ ಇಲ್ಲ. ಯಾರಾದರೂ ರಾಜಕಾರಣಿಗಳು ಈಗ ನಮ್ಮ BJP ಅವ್ರು ಅಂತಾರೆ, ರಾಜ್ಯ ಸರ್ಕಾರ ಮಾಡಿಲ್ಲ, ರಾಜ್ಯ ಸರ್ಕಾರ ಅಂತಾರೆ 10 ಲಕ್ಷ ಅಲ್ಲೈತಿ, ಅವ್ರಿಗೆ ಕೇಳ್ರಿ ಅಂತೇಳಿ. ನೋಡಿ ಈಗ ಹುಚ್ಚಲಕಾಯಿ ಅನ್ಕಲ್ಲು ವಿದ್ಯಾರ್ಥಿಗಳ ಆ ಪರಿಸ್ಥಿತಿ ಬಂದಿದೆ. ಅದಕ್ಕೆ ಒಂದು ನಿರ್ಧಾರವನ್ನು ಮಾಡಿದ್ದೇವೆ. ಏನು? ಈಗ ಕೇಂದ್ರ ಸರ್ಕಾರಕ್ಕೂ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಒಂದು ನಿವೇದನಾ ಪತ್ರವನ್ನು ಗೌರವಾನ್ವಿತ ಪ್ರಧಾನಮಂತ್ರಿಗಳಿಗೆ ಹಾಗೂ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ, ಚೀಫ್ ಸೆಕ್ರೆಟರಿಯವರಿಗೆ ಒಂದು ಮನವಿಯನ್ನು ಜಿಲ್ಲಾಧಿಕಾರಿಗಳ ಮುಖಾಂತರ ಕೊಡಲಿಕ್ಕೆ ನಿರ್ಧಾರವನ್ನು ಮಾಡಿದೆ. ಇದು ಪ್ರಥಮ ನಿರ್ಧಾರ. ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಅಧಿಕಾರವನ್ನು ನಾಳೆ 3ನೇ ತಾರೀಕು, ನಾವು 3ನೇ ತಾರೀಕು ಇದು ಇದೆ. ಈಗ ಕೂಡಲೇ ಇನ್ನೊಂದು ಪತ್ರವನ್ನು ಜಿಲ್ಲಾಧಿಕಾರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಚೀಫ್ ಸೆಕ್ರೆಟರಿಯವರಿಗೆ ಕೂಡಲೇ ಒಂದು ಸಮಯವನ್ನು 9ನೇ ತಾರೀಕು ಒಳಗಾಗಿ ತಾವು ಚರ್ಚೆಗೆ ಅವಕಾಶ ಮಾಡಿಕೋ ಜವಾಬ್ದಾರಿ DC ಅವ್ರದ್ದಷ್ಟೇ ಅಲ್ಲ. ಏನು ಈಗ ರಿಜೆಕ್ಟ್ ಮಾಡಿದ್ದಾರೆ, ಯಾರು ರಿಜೆಕ್ಟ್ ಮಾಡಿದ್ದಾರೆ? ಕಮಿಷನರ್ ರಿಜೆಕ್ಟ್ ಮಾಡಿದ್ದಾರೆ. ಅವ್ರದ್ದು ಸಹ ಜವಾಬ್ದಾರಿ ಇದು. 9ನೇ ತಾರೀಕು ನೀವು DC ಅವರು ಇಬ್ಬರು ಸೇರಿ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬೇಕು. ಹಾಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕಂದ್ರೆ ನೇತೃತ್ವವನ್ನು BD ಹಿರೇಮಠ ಅದರ ಅವರೊಬ್ಬರೇ ಬರಬೇಕು. ನೋ, ಒಪ್ಪೋದಿಲ್ಲ. ಏನಂದರೆ ಇದು ಈ ರಾಜ್ಯದ ಯುವ ಜನತೆಯ ಪ್ರಶ್ನೆ. ಅದಕ್ಕೆ 31 ಜಿಲ್ಲೆಗಳದಾವೆ. 31 ಜಿಲ್ಲೆಯ ಅಧ್ಯಕ್ಷರು ಸಹ ಅಲ್ಲಿರಬೇಕು ನಿಯೋಗದಲ್ಲಿ. ಆ ರೀತಿಯಾದರೆ ಸರಿ. ಇಲ್ಲದೆ ಹೋದರೆ 9ನೇ ತಾರೀಕುವರೆಗೆ, 8ನೇ ತಾರೀಕು ಸಂಜೆವರೆಗೆ ವೇಟ್ ಮಾಡ್ತೇವೆ. ಏನು ಎದಕ್ಕೆ? ಅಲ್ಲಿಂದ ನಿಯೋಗಕ್ಕೆ ತಾವು ಮುತುವರ್ಜಿ ವಹಿಸಿ ಜಿಲ್ಲಾಧಿಕಾರಿಗಳು, ಗೌರವಾನ್ವಿತ ಕಮಿಷನರ್ ಅವರು ಕೊಡಿಸಿ ಅವಕಾಶವನ್ನು ಕೊಡಿಸಿ ಮುಕ್ತವಾಗಿ ಚರ್ಚೆ ಮಾಡಲಿಕ್ಕೆ ನಮಗೆ ಅವಕಾಶ ಇರಬೇಕು. ಆಕಸ್ಮಿಕ ಅದು ಆಗದೇ ಇದ್ದರೆ 9ನೇ ತಾರೀಕು ನೀವು ರಿಜೆಕ್ಟ್ ಮಾಡಿದರೂ ಸಹ ಸತ್ಯ ಪ್ರತಿಪಾದನೆಗಾಗಿ, ಸತ್ಯನ ಹೇಳ್ತೇವೆ, ಸತ್ಯ ಪ್ರತಿಪಾದನೆಗಾಗಿ ಸತ್ಯಾಗ್ರಹವನ್ನು 9ನೇ ತಾರೀಕು ಬೆಳಗ್ಗೆಯಿಂದ ಪ್ರಾರಂಭ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ವಿರಾಮವನ್ನು ಹಾಕ್ತೇನೆ.